ನಾನು ಈ ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಯಾಕೆ ಕಾರು ತಗೋಬೇಕು ಅನ್ನೋದನ್ನ ಹೇಳ್ತೀನಿ. ನಾನು ಕೂಡ ಡಿಸೆಂಬರ್ ತಿಂಗಳಲ್ಲೇ ಕಾರು ತಗೊಂಡಿದ್ದು. ಯಾಕೆ ಅಂತ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಕಾಮನ್ ಆಗಿ ಕಂಪನಿಗಳು 2 ಟೈಮ್ನಲ್ಲಿ ಆಫರ್ ಕೊಡುತ್ತೆ. ಒಂದು ಹಬ್ಬದ ಟೈಮ್ನಲ್ಲಿ, ಇನ್ನೊಂದು ವರ್ಷದ ಕೊನೆಯಲ್ಲಿ. ಯಾಕೆಂದ್ರೆ ಡೀಲರ್ಗಳು ತಮ್ಮ ಹತ್ರ ಇರೋ ಸ್ಟಾಕ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ಅಂತಾನೆ ವರ್ಷದ ಕೊನೆಯಲ್ಲಿ ಆಫರ್ ಕೊಡ್ತಾರೆ. ಹಾಗೇನೆ ಕೆಲವು ಕಂಪನಿಗಳು ಜನವರಿಯಿಂದ ರೇಟ್ನ ಜಾಸ್ತಿ ಮಾಡ್ತಾರೆ. ಅದರಿಂದ ಡಿಸೆಂಬರ್ನಲ್ಲಿ ಕಾರುಗಳ ಬೆಲೆ ಕಮ್ಮಿ ಇರುತ್ತೆ. ಈಗಾಗಲೇ ಮರ್ಸಿಡಿಸ್ ಕಂಪನಿ ಜನವರಿಯಲ್ಲಿ 3ರಷ್ಟು ರೇಟ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದೆ. ಅದರ ಜೊತೆಗೆ BMW, ಟಾಟಾ, ಮಹೇಂದ್ರ ಕಂಪನಿಗಳು ಕೂಡ ತನ್ನ ಕಾರುಗಳ ರೇಟ್ನ ಜಾಸ್ತಿ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಅದರ ಜೊತೆಗೆ ನೀವೇನಾದರೂ ಡಿಸೆಂಬರ್ನಲ್ಲಿ ಕಾರು ತಗೊಂಡ್ರೆ ಒಂದೇ ತಿಂಗಳಲ್ಲಿ ನಿಮ್ಮ ಕಾರು 1 ವರ್ಷ ಹಳೆದಾಗಿ ಬಿಡುತ್ತೆ. ಉದಾಹರಣೆಗೆ ನಾನು ಕಾರ್ ತಗೊಂಡಿದ್ದು 2018 ಡಿಸೆಂಬರ್ನಲ್ಲಿ. ಕಾಮನ್ ಆಗಿ ನೀವು ಯಾವಾಗ ಕಾರ್ ತಗೊಂಡಿದ್ದು ಅಂತ ಕೇಳಿದ್ರೆ ಅದಕ್ಕೆ ನಾನು 2018ರಲ್ಲಿ ಅಂತ ಹೇಳ್ತೀನಿ. ಆದರೆ 2018ರಲ್ಲಿ ನಾನು ಕಾರು ಓಡಿಸಿದ್ದು 4 ದಿನ. ಇದೇ ಕಾರಣಕ್ಕೆ ಜನ ಕೂಡ ಈ ಟೈಮ್ನಲ್ಲಿ ಕಾರು ತಗೊಳ್ಳೋಕೆ ಹಿಂದೇಟು ಹಾಕ್ತಾರೆ. ಹಾಗೇನೆ ನೀವು ಕಾರು ತಗೊಳ್ಳೋದಾದ್ರೆ ಡಿಸೆಂಬರ್ ತಿಂಗಳಲ್ಲಿ ತಗೊಳ್ಳಿ. ಆದರೆ ರಿಜಿಸ್ಟ್ರೇಷನ್ ಮಾತ್ರ ಜನವರಿ ತಿಂಗಳಲ್ಲಿ ಮಾಡಿಸಿ. ಯಾವ ಕಾರುಗಳು ಜಾಸ್ತಿ ಮಾರಾಟ ಆಗುತ್ತೋ ಅದರ ಮೇಲೆ ಕಮ್ಮಿ ಡಿಸ್ಕೌಂಟ್ ಸಿಗುತ್ತೆ. ಯಾವ ಕಾರುಗಳು ಕಮ್ಮಿ ಸೇಲ್ ಆಗುತ್ತೋ ಅದರ ಮೇಲೆ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ. ಕಾರುಗಳ ಮೇಲೆ ಏನು ಡಿಸ್ಕೌಂಟ್ ಸಿಗುತ್ತೆ ಅನ್ನೋದು ಒಂದು ಡೀಲರಿಂದ ಇನ್ನೊಂದು ಡೀಲರ್ಗೆ ವ್ಯತ್ಯಾಸ ಇರುತ್ತೆ. ಅದರಿಂದ 2-3 ಡೀಲರ್ಗಳನ್ನು ಸಂಪರ್ಕಿಸಲು ಮರಿಬೇಡಿ. ಆದರೆ ಈ ವರ್ಷ ಮಾತ್ರ ಎಲ್ಲ ಕಂಪನಿಗಳು ಬೇರೆ ವರ್ಷಗಳಿಗಿಂತ ಜಾಸ್ತಿನೇ ಆಫರ್ ಕೊಡ್ತಾ ಇದೆ. ಕಾರಣ ಏನು ಗೊತ್ತಾ? ಇಂಡಿಯಾದಲ್ಲಿ ಕಾಮನ್ ಆಗಿ ಆಗಸ್ಟ್ನಿಂದ ನವೆಂಬರ್ನಲ್ಲಿ ಜಾಸ್ತಿ ಕಾರುಗಳು ಸೇಲ್ ಆಗುತ್ತೆ. ಯಾಕೆಂದ್ರೆ ಹಬ್ಬದ ಟೈಮ್ ಆಗಿರೋದ್ರಿಂದ ಜನ ಕಾರುಗಳನ್ನು ತಗೋತಾರೆ. ಅದರಲ್ಲಂತೂ ದೀಪಾವಳಿ ಟೈಮ್ನಲ್ಲಿ ಜಾಸ್ತಿ ಕಾರುಗಳು ಸೇಲ್ ಆಗುತ್ತೆ. ಆದರೆ ಈ ವರ್ಷನೇ ಕಮ್ಮಿ ಕಾರುಗಳು ಸೇಲ್ ಆಗಿದೆ. ಕಳೆದ ವರ್ಷ 2023ರ ನವೆಂಬರ್ನಲ್ಲಿ 3,60,431 ಕಾರುಗಳು ಮಾರಾಟ ಆಗಿದೆ. ಅದೇ ಈ ವರ್ಷ ನವೆಂಬರ್ನಲ್ಲಿ 3,21,943 ಕಾರುಗಳು ಮಾರಾಟ ಆಗಿದೆ. ಅಂದರೆ ಕಳೆದ ವರ್ಷಕ್ಕಿಂತ 14ರಷ್ಟು ಕಮ್ಮಿ ಕಾರುಗಳು ಈ ವರ್ಷ ಮಾರಾಟ ಆಗಿದೆ. ದೇಶಾದ್ಯಂತ ಡೀಲರ್ಗಳ ಬಳಿ 7,30,000 ಕಾರುಗಳು ಧೂಳು ಹಿಡಿತ ಗೋಡೌನ್ನಲ್ಲಿ ಬಿದ್ದಿದೆ. ಇದರ ಬೆಲೆ ಎಷ್ಟು ಗೊತ್ತಾ? 73,000 ಕೋಟಿಗಳು. 10 ಕೋಟಿಯಲ್ಲ, 100 ಕೋಟಿಯಲ್ಲ, 73,000 ಕೋಟಿ ಬೆಲೆ ಬಾಳೋ ಕಾರುಗಳು ತಯಾರಾಗಿ ಡೀಲರ್ ಗೋಡೌನ್ನಲ್ಲಿ ಧೂಳು ಹಿಡಿತಾ ಇದೆ. ಡೀಲರ್ಗಳ ಹತ್ರ ಉಳಿದಿರೋ ಕಾರುಗಳ ಇನ್ವೆಂಟರಿ ಡೇಸ್ 65ಕ್ಕೆ ಏರಿದೆ. ಇದು ಇತ್ತೀಚಿನ ವರ್ಷದಲ್ಲಿ ಆಲ್ ಟೈಮ್ ಹೈ ಅಂತಾನೆ ಹೇಳಬಹುದು. ಅದಕ್ಕೆ ಕಾರಣ ಕೂಡ ಇದೆ. ಏನಂದ್ರೆ ಈ ವರ್ಷ ನಮ್ಮ ದೇಶದ ಮಧ್ಯಮ ವರ್ಗದ ಜನರ ಆದಾಯ ತುಂಬಾ ಕಡಿಮೆ ಆಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ ಈ ವರ್ಷ ಜನ ದೀಪಾವಳಿಯಲ್ಲಿ ಬೇರೆ ವರ್ಷಗಳಿಗಿಂತ 32ರಷ್ಟು ಕಡಿಮೆನೇ ಹಣ ಖರ್ಚು ಮಾಡಿದ್ದಾರೆ. ಇದರಿಂದ ನಮ್ಮ ದೇಶದ GDP ಕೂಡ ಬಿದ್ದು ಹೋಗಿದೆ. ಅಷ್ಟೇ ಅಲ್ಲದೆ ಕಾರ್ ಇರಲಿ, ಬೈಕ್ ತಗೊಳ್ಳೋಕ್ಕೂ ಕೂಡ ಜನ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದೇ ಕಾರಣದಿಂದ ಕಾರ್ ಕಂಪನಿಗಳು ಭರಪೂರ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಆದ್ರಿಂದ ಕಾರು ತಗೊಳ್ಳೋಕೆ ಈ ತಿಂಗಳು ತುಂಬಾ ಒಳ್ಳೆ ಟೈಮ್. ಆದರೆ ನೀವು ಕೂಡ ಕಾರ್ ತಗೊಳ್ಳೋದಾದ್ರೆ ಈ ತಿಂಗಳಲ್ಲೇ ಪ್ರಯತ್ನ ಮಾಡಿ. ಆದರೆ ದಯವಿಟ್ಟು ಬ್ಯಾಂಕ್ನಲ್ಲಿ ಸಾಲ ಮಾಡಿ ಕಾರ್ನ ತಗೋಬೇಡಿ. ಯಾಕಂದ್ರೆ ಶೋರೂಮ್ನವರು ಏನು ಆಫರ್ ಕೊಟ್ಟಿದ್ರೋ ಅದನ್ನೆಲ್ಲ ಬ್ಯಾಂಕ್ನವರೇ ಬಡ್ಡಿ ರೂಪದಲ್ಲಿ ಕಿತ್ಕೊಬಿಡ್ತಾರೆ. ಅದಕ್ಕೆ ನೀವು ತಗೊಳ್ಳೋದಾದ್ರೆ ಪೂರ್ತಿ ಕ್ಯಾಶ್ ಕೊಟ್ಟೇ ತಗೊಳ್ಳಿ. ಆಗ ನಿಮಗೆ ಇನ್ನೂ ಜಾಸ್ತಿ ಆಫರ್ ಸಿಗುತ್ತೆ. ಉದಾಹರಣೆಗೆ ಫ್ರೀ ಇನ್ಸೂರೆನ್ಸ್, ಫ್ರೀ ಅಕ್ಸೆಸರೀಸ್, ಇಲ್ಲ ಫ್ರೀ ಸರ್ವಿಸ್, ಇಲ್ಲ ಎಕ್ಸ್ಟೆಂಡೆಡ್ ವಾರಂಟಿ, ಇಲ್ಲ ಇನ್ನೂ ಹೆಚ್ಚಿನ ಕ್ಯಾಶ್ ಡಿಸ್ಕೌಂಟ್ ಸಿಗಬಹುದು. ಅದರಿಂದ ಲೋನ್ ಬದಲಾಗಿ ಪೂರ್ತಿ ಕ್ಯಾಶ್ ಕೊಟ್ಟು ಕಾರ್ ತಗೊಳ್ಳೋ ಪ್ರಯತ್ನ ಮಾಡಿ. ಹಾಗೆಯೇ ಕಾರ್ ತಗೋಬೇಕಾದ್ರೆ ಬಾಯಿ ಬಿಟ್ಟು ಜಾಸ್ತಿನೇ ಡಿಸ್ಕೌಂಟ್ ಕೇಳಿ. ಆಗ ಮಾತ್ರ ಕಂಪನಿಯವರು ಡಿಸ್ಕೌಂಟ್ ಕೊಡೋದು. ಇಲ್ಲ ಅಂದರೆ ಯಾಮಾರಿಸ್ಬಿಡ್ತಾರೆ. ಈಗ ಯಾವ ಕಂಪನಿ ಕಾರಿನ ಮೇಲೆ ಏನು ಆಫರ್ ಇದೆ ಅಂತ ಹೇಳ್ತೀನಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 1-2 ಶೋರೂಮ್ಗಳನ್ನು ನೀವೇ ಖುದ್ದಾಗಿ ಹೋಗಿ ವಿಚಾರಿಸಿ. ಮಾರುತಿ ಸುಜುಕಿ ಕಂಪನಿಯ ಆಲ್ಟೋ ಮೇಲೆ 20ರಿಂದ 45,000 ತನಕ ಡಿಸ್ಕೌಂಟ್ ಇದೆ. ಎಸ್ಪ್ರೆಸ್ಸೋ ಮೇಲೆ 50,000 ತನಕ ಡಿಸ್ಕೌಂಟ್ ಇದೆ. ವಗನಾರ್ ಮೇಲೆ 35,000 ತನಕ ಡಿಸ್ಕೌಂಟ್ ಇದೆ. ಸಿಲೆರಿಯಾ ಮೇಲೆ 20ರಿಂದ 35,000, ಹಾಗೆಯೇ ಸ್ವಿಫ್ಟ್ ಮೇಲೆ 20,000 ಡಿಸ್ಕೌಂಟ್ ಇದೆ. ಬ್ರೆಜಾ ಮೇಲೆ 15,000 ಡಿಸ್ಕೌಂಟ್ ಇದೆ. ಎರ್ಟಿಗಾ ಮೇಲೆ ಯಾವುದೇ ಡಿಸ್ಕೌಂಟ್ ಇಲ್ಲ. ಯಾಕಂದ್ರೆ ಚೆನ್ನಾಗಿ ಓಡ್ತಿರೋ ಕಾರ್ ಮೇಲೆ ಯಾರು ತಾನೇ ಡಿಸ್ಕೌಂಟ್ ಕೊಡ್ತಾರೆ? ಗ್ರ್ಯಾಂಡ್ ವಿಟಾರಾ ಮೇಲೆ 50,000ರಿಂದ 1,00,000 ತನಕ ಡಿಸ್ಕೌಂಟ್ ಸಿಗಬಹುದು. ಅದು ಕೂಡ ನೀವು ಶೋರೂಮ್ನವರ ಜೊತೆ ಬಾರ್ಗೇನಿಂಗ್ ಮಾಡಿದ್ರೆ ಮಾತ್ರ. ಇಲ್ಲ ಅಂದ್ರೆ ಏನೂ ಸಿಗಲ್ಲ. ಜಿಮಿನಿ ಕಾರ್ ಮೇಲೆ 1,50,000 ತನಕ ಇದೆ.
ಸುಜುಕಿ ಇನ್ವಿಕ್ಟೋ ಮೇಲೆ 1,85,000 ತನಕ ಡಿಸ್ಕೌಂಟ್ ಇದೆ. ಹುಂಡೈ ಕಾರ್ಗಳನ್ನು ನೋಡಿದ್ರೆ i20 ಮೇಲೆ 50,000 ರಿಂದ 60,000 ತನಕ ಡಿಸ್ಕೌಂಟ್ ಇದೆ. ಹಾಗೇನೆ i20 ನಾಯ್ಸ್ ಮೇಲೆ 65,000 ತನಕ ಡಿಸ್ಕೌಂಟ್ ಇದೆ. ವರ್ನಾ ಮೇಲೆ 1,00,000 ತನಕ ಡಿಸ್ಕೌಂಟ್ ಇದೆ. ಟಸ್ಕಾನ್ ಮೇಲೆ 50,000 ಡಿಸ್ಕೌಂಟ್ ಇದೆ. ಎಕ್ಸ್ಟರ್ ಮೇಲೆ 40,000 ತನಕ ಡಿಸ್ಕೌಂಟ್ ಇದೆ. ಗ್ರ್ಯಾಂಡ್ i10 ಮೇಲೆ 65,000 ತನಕ ಡಿಸ್ಕೌಂಟ್ ಇದೆ. ಟಾಟಾ ಕಾರುಗಳನ್ನು ನೋಡೋದಾದ್ರೆ ಎಲೆಕ್ಟ್ರಿಕ್ ಟಯಾಗೋ ಮೇಲೆ 60,000 ತನಕ ಡಿಸ್ಕೌಂಟ್ ಇದೆ. ಪಂಚ್ ಇವಿ ಮೇಲೆ 40,000 ರಿಂದ 70,000 ತನಕ ಇದೆ. ನೆಕ್ಸಾನ್ ಇವಿ ಮೇಲೆ 80,000 ತನಕ ಡಿಸ್ಕೌಂಟ್ ಇದೆ. ಅಲ್ಟ್ರೋಸ್ ಮೇಲೆ 60,000 ಇದೆ. ಹಾಗೆಯೇ ಕೆಲವು ಡೀಲರ್ಗಳ ಬಳಿ 2023ರಲ್ಲಿ ತಯಾರಾದ ಕಾರುಗಳು ಕೂಡ ಮಾರಾಟ ಆಗದೆ ಉಳಿದಿದೆ. 2023ರ ಪಂಚ್ ಕಾರಿನ ಮೇಲೆ 1,50,000 ತನಕ ಡಿಸ್ಕೌಂಟ್ ಇದೆ. 2023ರ ಅಲ್ಟ್ರಾಸ್ ಮೇಲೆ 2,00,000 ಡಿಸ್ಕೌಂಟ್ ಇದೆ. 2023ರ ನೆಕ್ಸಾನ್ ಗಾಡಿ ಮೇಲೆ 2,00,000 ತನಕ ಇದೆ. 2024 ಮುಗಿತಾ ಬಂತು. ಆದರೆ ಇವರುಗಳು ಇನ್ನೂ 2023ರಲ್ಲಿ ತಯಾರಾದ ಕಾರ್ನೇ ಮಾರ್ತಾ ಇದ್ದಾರೆ. ಟೊಯೋಟೋ ನೋಡೋದಾದ್ರೆ ಗ್ಲಾನ್ಸಾ ಮೇಲೆ 30,000 ರಿಂದ 40,000 ತನಕ ಡಿಸ್ಕೌಂಟ್ ಇದೆ. ಟೈಸರ್ ಮೇಲೆ 30,000 ಡಿಸ್ಕೌಂಟ್ ಇದೆ. ರುಮಿಯೋನ್ ಮೇಲೆ 25,000 ತನಕ ಡಿಸ್ಕೌಂಟ್ ಇದೆ. ನೀವೇನಾದರೂ ಎಕ್ಸ್ಚೇಂಜ್ ಆಫರ್ ಮೇಲೆ ಹೋದರೆ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಸಿಗಬಹುದು. ಹೈಲಕ್ಸ್ ಮೇಲೆ 1,50,000 ತನಕ ಡಿಸ್ಕೌಂಟ್ ಇದೆ. ಇನೋವಾ ಕ್ರಿಸ್ಟಾ ಮೇಲೆ 1,50,000 ಇದೆ. ಫಾರ್ಚೂನ್ ಮೇಲೆ 1,00,000 ರಿಂದ 3,00,000 ತನಕ ನೀವು ಕಷ್ಟಪಟ್ಟು ನೆಗೋಸಿಯೇಷನ್ ಮಾಡಿದ್ರೆ ಡಿಸ್ಕೌಂಟ್ ಸಿಗುತ್ತೆ. ಹೋಂಡಾ ಕಂಪನಿ ಕಾರ್ನ ನೋಡೋದಾದ್ರೆ ಅಮೆಜಾನ್ ಮೇಲೆ 1,00,000 ತನಕ ಡಿಸ್ಕೌಂಟ್ ಸಿಗಬಹುದು. ಅದು ಕೂಡ ಎಕ್ಸ್ಚೇಂಜ್ ಆಫರ್ ಸೇರಿ. ಹೋಂಡಾ ಸಿಟಿ ಮೇಲೆ 50,000 ದಿಂದ 1,00,000 ತನಕ ಇದೆ. ಹೋಂಡಾ ಎಲಿವೇಟ್ ಕಾರಿನ ಮೇಲೆ 95,000 ತನಕ ಡಿಸ್ಕೌಂಟ್ ಇದೆ. ಮಹೇಂದ್ರ ಕಂಪನಿ ಕಾರ್ನ ನೋಡೋದಾದ್ರೆ ಬೊಲೆರೋ ಮೇಲೆ 50,000 ರಿಂದ 1,00,000 ತನಕ ಡಿಸ್ಕೌಂಟ್ ಇದೆ. ಜುವಾ 400 ಮೇಲೆ 3,00,000 ತನಕ ಇದೆ. ಅದು ಕೂಡ ಎಲೆಕ್ಟ್ರಿಕ್ ಕಾರ್ನ ಮೇಲೆ. ಥಾರ್ ಕಾರ್ನ ಮೇಲೆ 1,00,000 ದಿಂದ 3,00,000 ತನಕ ಡಿಸ್ಕೌಂಟ್ ಇದೆ. ಸ್ಕಾರ್ಪಿಯೋ ಮೇಲೆ 60,000 ರಿಂದ 1,00,000 ತನಕ ಡಿಸ್ಕೌಂಟ್ ಇದೆ. ಅದು ಕೂಡ ನೀವು ಬಾಯಿ ಬಿಟ್ಟು ಕೇಳಿದ್ರೆ ಮಾತ್ರ, ಇಲ್ಲ ಅಂದರೆ ಅದು ಸಿಗಲ್ಲ. ಇಲ್ಲ ನೀವು ಬಾರ್ಗೇನ್ ಮಾಡೋ ರೀತಿ ಮೇಲೆ ನಿಂತಿದೆ. ಸ್ಕೋಡಾ ಕಂಪನಿಯ ಕೊಡೈಕೋ ಕಾರಿನ ಮೇಲೆ 5,00,000 ತನಕ ಡಿಸ್ಕೌಂಟ್ ಇದೆ. ಹಾಗೆಯೇ ಸೂಪರ್ ಕಾರಿನ ಮೇಲೆ 20,00,000 ತನಕ ಡಿಸ್ಕೌಂಟ್ ಇದೆ. ಕೊನೆ ಮಾತು, ನಮ್ಮಂಥ ಮಧ್ಯಮ ವರ್ಗದವರು ಜೀವನದಲ್ಲಿ ಒಮ್ಮೆ ಮಾತ್ರ ಕಾರು ತಗೊಳ್ಳೋಕ್ಕೆ ಆಗೋದು. ಅದರಿಂದ ತುಂಬ ಯೋಚನೆ ಮಾಡಿ ನಮ್ಮ ದೇಶದ ದೊಡ್ಡ ರೋಡ್ಗಳಿಗೆ ಸರಿಯಾದ ಸೇಫ್ಟಿ ಇರೋ ಚಿಕ್ಕ ಕಾರುಗಳನ್ನ ತಗೊಳ್ಳಿ ಅಷ್ಟೇ.